Hi everyone, welcome back to my channel. Nando channel first time nokre please subscribe avaru. Innu naninke special chicken curry recipe kaatti antulla. Ninge ingane chicken masala koru ghee rice gu naashtathugala nalla combination aya curry. Nanga biryani hakkillenga ingane ghee rice hakkittu ninge ingane chicken masala hakkoru. Na uda 1 kg chicken eduttre idukku marinate gu 2 teaspoon molora podi ittre 2 tablespoon inji belulli paste ಪಾದಿ ಲೆಮನ್ ಜ್ಯೂಸ್ ಇಟ್ಟರೆ 6 ಟೇಬಲ್ ಸ್ಪೂನು ತಯಾರಿಟ್ರೆ ತಯಾರನೆಲ್ಲ ವಿಸ್ಕ್ ಹಾಕಿತ್ತು ಟೇಸ್ಟಿಗೆ ಬೇನ್ ಮಾಡ್ತಾರೆ ಉಪ್ಪಿಟ್ಟು ನಲ್ಲ ಮಿಕ್ಸ್ ಹಾಕೋರು ಮಿಕ್ಸ್ ಹಾಕಿತ್ತು ನಿಂಗೆ ஒரு அரை கண்டை நேரம் பேக்கரும் இப்போ நீங்கள் சடனாக கெஸ்டார் வந்தீங்க ஃபேமிலியில் நீங்கள் இங்கே கீ ரைஸும் சிக்கன் மசாலா ஆக்கி கொடுக்குறோம் நல்லா வரும் இப்போ நாங்கள் இது அரை ಗಂಟೆ ಮ್ಯಾರಿನೇಟಾಗಿ ಬೆಚ್ಚಿತ್ತು ಜಂಡುಡ ನೀರುಳ್ಳಿ ಎಡ್ತಿತ್ತು ಅದರ ಸ್ಲೈಸ್ ಕಟ್ ಹಾಕಿತ್ತು நீங்கள் ಫ್ರೈ ಹಾಕಿ ಹೆಂಗಾಯ್ತು ಚೆರಿಯ ನೀರುಳ್ಳಿ ಹೆಂಗೆ 3 ಎಡ್ಕೊರು ಬೆಲ್ಲಿಯದ ಹೆಂಗೆ ಜಂಡು ಮೈಯವು இப்போ நான் கூட இதுக்கு எண்ணெய் பீத்திறேன் எண்ணெய் பீத்திட்டு ஸ்லைஸு கட் ಹಾಕಿತ್ತು ನೀರುಳ್ಳಿ ಇಟ್ಟರೆ ಇದರ ಗೋಲ್ಡನ್ ಫ್ರೈ ಅವ್ರು ತೊಳ್ಳಿಂಗ ಫ್ರೈ ಹಾಕಿ ಹೆಂಗಾಯ್ತು ಚೊಮ್ಮೆ ಗೋಲ್ಡನ್ ಫ್ರೈ ಅವನು ಅಂತಿಲ್ಲ ಫ್ರೈಡ್ ಅವನು ಅಂತಿಲ್ಲ ಲೈಟ್ ಗೋಲ್ಡನ್ ಫ್ರೈ ಹೆಂಗೆ ಮೇಯೋ ಇದಕ್ಕೆ ಪೌನೆಟ್ಟು ಕೊಟ್ಟೆ ಇಡೋರು ಕೊಟ್ಟೆ ಇಟ್ಟದು ಕೊಟ್ಟೆ ಪಿನ ನೀರುಳ್ಳಿರ ನಿಂಗೆ ಒಟ್ಟಿಗೆ ಫ್ರೈ ಹಾಕಿ ಹೆಂಗಾಯ್ತು ಲೈಟ್ ಗೋಲ್ಡನ್ ಫ್ರೈ ಅವರಲ್ಲೇ ಅದ್ಲು ಪಿನ್ನ ನಿಂಗೆ ಸ್ಟವ್ ಆಫ್ ಹಾಕಿತ್ತು ಚಪ್ಪೆಯಲ್ಲಿ ಪಿನ್ನ ಪೇಸ್ಟ್ ಹಾಕಿ ಹೆಂಗಾಯ್ತು இப்போ ನೋಕರು ಲೈಟ್ ಗೋಲ್ಡನ್ ಫ್ರೈ ಆಯಂತು ಬಂತು ಇನ್ನು ಇದ್ರ நீங்கள் ಚಪ್ಪೆಯಲ್ಲಿ ಪಿನ್ನ ஒரு மிக்ஸி ஜாருக்கு இட்டுத்து இதுக்கு நீங்கள் தண்ணி பீத்தித்து பேஸ்ட் பல அரைச்சேங்காய்த்து அரைச்சித்து ஒரு பவுல் ಬೈಕೊರು ಇದು நீங்கள் ಚಿಕನ್ ಮಸಾಲ ಟ್ರೈ ಹಾಕೋರು ನೀರುಳ್ಳಿ ಕೊಟ್ಟಿರೋ ಪೇಸ್ಟ್ ಹಾಕಿತ್ತು ஒரு ಬೌಲ್ ಇಟ್ಟತ್ತು ಬೈಕೊರು ಇನ್ನು நீங்கள் ಚಿಕನ್ ಫ್ರೈ ಹಾಕಿಂಗಾಯ್ತು ಅದಕ್ಕೆ ஒரு ಪ್ಯಾನ್ಗೆ ಎಣ್ಣೆ ಬೀತೋರು 3 ಟೇಬಲ್ ಸ್ಪೂನ್ ಹತ್ತಿರ ಎಣ್ಣೆ ಬೀತಿತ್ತು ಇದ್ರ ಮ್ಯಾರಿನೇಟ್ ಹಾಕಿ ಬೆಚ್ಚ ಕೋಳಿ ಬೆಚ್ಚಂಗಾಯ್ತು ಕೋಳಿರ ಬೇವಾಟಿತ್ತು ಜಂಡು ಸೈಡು ಫ್ರೈ ಹಾಕಿತ್ತು ಎಡ್ತೆಂಗಾಯ್ತು ಇದು ನಲ್ಲ ಅವ್ರಿಗೆ நீங்கள் ಫ್ರೈ ಹಾಕಿತ್ತು ಕರಿಗಿಟ್ಟೆಂಗೆ ಸಡನ್ನ ಫ್ಯಾಮಿಲಿ ಯಾರು ಬಂದಂಗೆ நீங்கள் ಬಿರಿಯಾನಿ ಹಾಕೋಣ ಅಂತಿಲ್ಲ ನೆಯ್ಚೋರು ಹಾಕಿತ್ತು ಹಿಂಗೆ நீங்கள் ಚಿಕನ್ ಮಸಾಲ ಹಾಕೋರು ಇದು ಫ್ರೈ ಹಾಕಿತ್ತು ಇಡ್ರು ಟಿಕ್ಕ ಬೆಲೆ ಹಾಕಿತ್ತಿಡ್ರು ಕರಿಗೆ ನಲ್ಲ ಅವರು ஒரு சைடு ஃப்ரை ஆயிசாத்து இன்னொரு சைடும் ஃப்ரை ಹಾಕೋರು தண்ணி ಬಿಟ್ಟೇನು ತಣ್ಣಿ ಬತ್ತೋನು ಹೈ ಫ್ಲೇಮಲ್ಲಿ ಬೆಚ್ಚಿತ್ತು ತಣ್ಣಿ ಬತ್ತು ಹಾಟೋರು ಜಂಡು ಸೈಡು ಫ್ರೈ ಹಾಕಿತ್ತು ಎಡ್ತೆಂಗಾಯ್ತು ನೋಕರು ಕೋಲಿ ತಣ್ಣಿ ಬಿಟ್ಟದೆಲ್ಲ ಕಂಪ್ಲೀಟ್ ತಣ್ಣಿ ಬತ್ತಿರು ஒரு ಸೈಡು ಗೋಲ್ಡನ್ ಫ್ರೈ ಆಯಿತು ಇನ್ನೊಂದು ಸೈಡು நீங்கள் ಹಿಂಗೆ ಫ್ರೈ ಹಾಕಿ ಹೆಂಗಾಯ್ತು ಜಂಡು ಸೈಡು ಫ್ರೈ ಆಯಿಲ್ ಪಿನ್ನ ಸ್ಟವ್ ಆಫ್ ಹಾಕೋರು இப்போ நீங்கள் இதுக்கு சிக்கன் ஃப்ரையும் ஆயிட்டு நாங்கள் நீருள்ளி பின்ன கொட்டரம் பேஸ்ட் ಹಾಕಿ ಬೆಚ್ಚಿದ್ರೆ ಇದಕ್ಕೆ ಇನ್ನು ಮಸಾಲ ಹಾಕಿ ಹೆಂಗಾಯ್ತು ಇதை நீங்கள் ஒருக்க ட்ரை ಹಾಕೋರು ட்ரை ಹಾಕಿ எனக்கு நீங்கள் ಕಮೆಂಟ್ಸ್ ಹಾಕೋರು ಹೆಂಗನ ಇರುಚಂತ ಇನ್ನು ಮಸಾಲತ್ತಿಗೆ ನಾವು ಇದಕ್ಕೆ ನೆಯ್ಯಿ ಇಟ್ಟರೆ 3 ಟೇಬಲ್ ಸ್ಪೂನು ನೆಯ್ಯಿ ಇಟ್ಟರೆ நீங்கள் ನೆಯ್ಯಿ ಇಲ್ಲೆಂಗೆ ಎಣ್ಣೆ ಮಿಡ ಇಲ್ಲ ಜಂಡು ಮಿಕ್ಸ್ ಹಾಕಿತ್ತು ಮಿಡ 2 ಟೀ ಸ್ಪೂನು ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟಂಗಾಯ್ತು 1 ಮಿನಿಟ್ ಲೋ ಫ್ಲೇಮಲ್ಲಿ ಫ್ರೈ ಹಾಕಿಂಗಾಯ್ತು ಇಂಜಿ ಬೆಳ್ಳುಳ್ಳಿ ಪೇಸ್ಟ್ರು ಇನ್ನು நீங்கள் ಜಂಡು ಟೊಮೆಟೊ ಎಡ್ತಿತ್ತು ಅದರ நீங்கள் ಪ್ಯೂರ್ ಹಾಕಿಂಗಾಯ್ತು ನಿங்கள்கிட்ட ரெடிமேடு ಪ್ಯೂರ್ ಇನ್ನಂಗೆ ಅದು ಮಿಡ ಇಲ್ಲೆಂಗೆ ಟೊಮೆಟೊ ಎಡ್ತಿತ್ತು நீங்கள் ಪ್ಯೂರ ಬೆಲೆ ಹಾಕಿಂಗಾಯ್ತು ನಾವು ಜಂಡು ಟೊಮೆಟೊ ಎಡ್ತಾರೆ ಅದ್ರ ಪ್ಯೂರ ಬೆಲೆ ಹಾಕಿರ ಇನ್ನು ಇದ್ರೆ நீங்கள் 2 ಮಿನಿಟ್ ಲೋ ಫ್ಲೇಮಲು ಫ್ರೈ ಹಾಕಿ ಹೆಂಗಾಯ್ತು 2 ಮಿನಿಟ್ಲು ಪಿನ್ನ நீங்கள் ಅರ್ಚಿ ಬೆಚ್ಚ ಕೊಟ್ಟೆ ಪಿನ್ನ ನೀರುಳ್ಳಿರೋ ಪೇಸ್ಟ್ ಉಂಡಲ್ಲೇ ಅದಿಡೋರು ಅದಿಟ್ಟು ಮಿಕ್ಸ್ ಹಾಕಿ ಹೆಂಗಾಯ್ತು ಇದ್ರ நீங்கள் ಹಂಗನಮ್ಮೆ ಲೋ ಫ್ಲೇಮಲ್ಲಿ ಬೈಕೋರು ಹೈ ಫ್ಲೇಮಲ್ಲಿ ಬೈಕಂಡ ಲೋ ಫ್ಲೇಮಲ್ಲಿ ಬೆಚ್ಚಿತ್ತು நீங்கள் ಫ್ರೈ ಹಾಕಿ ಹೆಂಗಾಯ್ತು 5 ಮಿನಿಟ್ ಲೋ ಫ್ಲೇಮಲ್ಲಿ ಬೆಚ್ಚಿತ್ತು ಫ್ರೈ ಹಾಕೋರು 5 ಮಿನಿಟ್ಲು ಪಿನ್ನ ನೋಕೋರು ಎಣ್ಣೆ ಬಿಟ್ಟು ಅಂತ ಬಂದು ಎಣ್ಣೆ ಬಿಟ್ಟು ಅಂತ ಬರ್ಮ நீங்கள் ಇದಕ್ಕೆ ಮಸಾಲೆಲ್ಲ ಇಟ್ಟು ಹೆಂಗಾಯ್ತು 4 ಟೀ ಸ್ಪೂನು ಮೊಲೋರ ಪೊಡಿ ಇಡೋರು 3 ಟೀ ಸ್ಪೂನು ಕೊತ್ತಂಬರಿ ಪೊಡಿ ಇಡೋರು ಗರಂ ಮಸಾಲದ ಪೊಡಿ 1 ಟೀ ಸ್ಪೂನ್ ಇಡೋರು ಟೇಸ್ಟಿಗೆ ಬೇನ್ ಮಾಡ್ತಾರೆ ಉಪ್ಪಿಟ್ಟು நீங்கள் ಮಿಕ್ಸ್ ಹಾಕಿ ಹೆಂಗಾಯ್ತು 3 ಮಿನಿಟ್ ಲೋ ಫ್ಲೇಮಲ್ಲಿ ಬೆಚ್ಚಿತ್ತು ಫ್ರೈ ಹಾಕಿ ಹೆಂಗಾಯ್ತು ಮಸಾಲರ ಪಚ್ಚ ಮನೆಲ್ಲ ಪೋನು 3 ಮಿನಿಟ್ ನೇರ ಲೋ ಫ್ಲೇಮಲ್ಲಿ ಬೆಚ್ಚಿತ್ತು ಹೀಟ್ ಹಾಕಿ ಹೆಂಗಾಯ್ತು ಎಣ್ಣೆ ಬಿಟ್ಟು ಅಂತ ಬಂದು நீங்கள் ಇನ್ನು ಸ್ಟವ್ ಆಫ್ ಹಾಕೋರು ಪಾಲು ಬೀತರು ಸುರುಬು ಸ್ಟವ್ ಆಫ್ ಹಾಕಿತ್ತು ಪಾಲು ಬೀತೋರು இப்போ ನಾವು ಸ್ಟವ್ ಆಫ್ ಹಾಕಿರ ಇದಕ್ಕೆ 1 ಕಪ್ಪು ಪಾಲು ಬೀತಿರ ಪಾಲು ಬೀತಿತ್ತು ಮಿಕ್ಸ್ ಹಾಕೋರು ಮಿಕ್ಸ್ ಹಾಕಿಲ್ ಪಿನ್ನ நீங்கள் ಸ್ಟವ್ ಆನ್ ಹಾಕಿ ಹೆಂಗಾಯ್ತು ಪಾಲು ಬೀತೊಂಬೋ ಸ್ಟವ್ ಆಫ್ ಹಾಕೋರು ಮಿಕ್ಸ್ ಹಾಕಿತ್ತು ಅದ್ಲು ಪಿನ್ನ நீங்கள் ಸ್ಟವ್ ಆನ್ ಹಾಕಿ ಹೆಂಗಾಯ್ತು ಮಿಕ್ಸ್ ಹಾಕಿತ್ತಾಯ್ತು ಇನ್ನು நீங்கள் ಸ್ಟವ್ ಆನ್ ಹಾಕೋರು 4 ಮಿನಿಟ್ ನೇರ ಲೋ ಫ್ಲೇಮಲ್ಲಿ ಬೆಚ್ಚಿತ್ತು ಹೀಟ್ ಹಾಕಿ ಹೆಂಗಾಯ್ತು ಇದು ಪೈಚು ಅಂತ ಬಂದು ಅದ್ಲು ಪಿನ್ನ நீங்கள் ಇದಕ್ಕೆ ಚಾಟ್ ಮಸಾಲ ಎಲ್ಲ ಇಡೋನು ಫ್ರೆಶ್ ಕ್ರೀಮ್ ಇಡೋಗುಂಡು ಚಾಟ್ ಮಸಾಲ ಎಲ್ಲ ಇಡೋಗುಂಡು 3 ಮಿನಿಟ್ ಇಲ್ಲ 4 ಮಿನಿಟ್ நீங்கள் ಹೀಟ್ ಹಾಕಿ ಹೆಂಗಾಯ್ತು ನಂದು ನಿಂಗೆ ವೀಡಿಯೋಸ್ ಎಲ್ಲ ಇಷ್ಟ ಹೆಂಗೆ ಲೈಕ್ ಶೇರ್ ಕಮೆಂಟ್ಸ್ ಎಲ್ಲ ಹಾಕೋರು ನೀವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಚಾನಲ್ ಶೇರ್ ಹಾಕೋರು ನಿಂಗೆ ಹಿಂಗೆ ಚಿಕನ್ ಮಸಾಲ ಹಾಕಿತ್ತು ರೊಟ್ಟಿ ಚಪಾತಿ ಘೀ ರೈಸ್ ಎಲ್ಲದಕ್ಕೂ ನಲ್ಲ ಕಾಂಬಿನೇಷನ್ ಆಯ ಮಸಾಲ
ಇಪ್ಪ ಇದು 4 ಮಿನಿಟ್ಲು ಪಿನ್ನ ಪೈಚು ಅಂತ ಬಂತು ಇನ್ನು ನಿಂಗ ಫ್ರೈ ಹಾಕ್ಯೋ ಕೋಲಿಟ್ಟೆಂಗಾಯ್ತು ಕೋಲಿಟ್ಟು ನಿಂಗ ಮಿಕ್ಸ್ ಹಾಕೋರು ಮಿಕ್ಸ್ ಹಾಕಿಯಲ್ಲಿ ಪಿನ್ನ ನಿಂಗ ಇದಕ್ಕೆ ಚಾಟ್ ಮಸಾಲೆ ಇಡೋನು 1 ಟೀ ಸ್ಪೂನು ಚಾಟ್ ಮಸಾಲೆ ಇಡೋರು 1 ಟೀ ಸ್ಪೂನು ಕಸೂರಿ ಮೇತಿರೋ ಸಪ್ರೇಟ್ ಬೆಚ್ಚ ಹಾಕಿತ್ತು ಪೊಡಿ ಹಾಕಿತ್ತು ಇಟ್ಟೆಂಗಾಯ್ತು ಕಸೂರಿ ಮೇತಿರೋ ಪೊಡಿ ಹಾಕಿತ್ತು ಇಡೋರು ಪೊಡಿ ಹಾಕಿಟ್ಟಿತ್ತು ಮಿಕ್ಸ್ ಹಾಕ್ಯಂಗಾಯ್ತು ಇನ್ನು ನಿಂಗೆ ಇದಕ್ಕೆ 1 ಕಪ್ಪು ತಣ್ಣಿ ಬೀತರು ತಣ್ಣಿ ಬೀತಿತ್ತು ಮಿಕ್ಸ್ ಹಾಕಿತ್ತು ಮುಚ್ಚಿತ್ತು ಪೈಕೋಗಿ ಬೆಚ್ಚಾಯ್ತು ಅವ್ರು 1 ಮಿನಿಟ್ ನೇರ ಮುಚ್ಚಿತ್ತು ಬೇಯ್ಕೋರು 1 ಮಿನಿಟ್ ಮುಚ್ಚಿತ್ತು ಬೆಚ್ಚಂಗಾಯ್ತು ಲೋ ಫ್ಲೇಮಲ್ಲಿ ಬೇಯ್ಕೋರು ಹೈ ಫ್ಲೇಮಲ್ಲಿ ಬೇಯ್ಕಂಡ ಮುಚ್ಚಿತ್ತು ಬೆಚ್ಚಂಗಾಯ್ತು 1 ಮಿನಿಟ್ ನೇರ ಬೇವಾಟೋರು 1 ಮಿನಿಟ್ಲು ಪಿನ್ನ ನೋಕೋರು ಇಪ್ಪ ಎಣ್ಣೆ ಬಿಟ್ಟು ಅಂತೆಲ್ಲ ಬಂತು ಚಿಕನ್ ಮಸಾಲ ರೆಡಿ ಆಯ್ತು ಇನ್ನು ನಿಂಗೆ ಇದಕ್ಕೆ 4 ಟೇಬಲ್ ಸ್ಪೂನು ಫ್ರೆಶ್ ಕ್ರೀಮ್ ಇಡೋರು ಫ್ರೆಶ್ ಕ್ರೀಮ್ ಇಟ್ಟಿತ್ತು ಮಿಕ್ಸ್ ಹಾಕ್ಯಂಗಾಯ್ತು ಮಿಕ್ಸ್ ಹಾಕಿತ್ತು 1 ಮಿನಿಟ್ ನೇರ ಬೇಯ್ಕೋರು ಪಿನ್ನ ಸ್ಟವ್ ಆಫ್ ಹಾಕೋರು ಚಿಕನ್ ಮಸಾಲ ರೆಡಿ ಆಯಿತು ನಿಂಗೆ ಹಿಂಗನ್ನ ಚಿಕನ್ ಮಸಾಲ ಟ್ರೈ ಹಾಕೋರು ಚಿಕನ್ ಮಸಾಲ ಜಾವತ ನಾಷ್ಟತ್ತುಗೂ ಅವರು ಉಚ್ಚೆಗೂ ಅವರು ನಿಂಗೆ ಹಿಂಗನ ಚಿಕನ್ ಮಸಾಲ ಹಾಕೋರು ನಲ್ಲವರು ನಿಂಗೆ ನಂದು ಈ ರೆಸಿಪಿ ಟ್ರೈ ಹಾಕಿ ನಕ್ಕ ನಿಂಗೆ ಕಮೆಂಟ್ಸ್ ಹಾಕೋರು ಹೆಂಗನ ಇರಚೆ ಅಂತ പിന്നെ നിങ്ങളെ ഫാമിലി ഫ്രണ്ട്സുകൾ ഈ റെസിപ്പി ഷെയർ ആക്കോರು ಅಂಗಲ್ಟ ಚೊಲ್ಲೋರು ಸಬ್ಸ್ಕ್ರೈಬ್ ಎಲ್ಲ ಆಗೋಗು ಮುಟ್ಟತ್ಲಿಂದ ಬೆಲ್ ಐಕನ್ ಪ್ರೆಸ್ ಹಾಕೋಗು ಜೆಲ್ಲೋರು ನಿಂಗೆ ಬೆಲ್ ಐಕನ್ ಪ್ರೆಸ್ ಹಾಕೋರು ಅಪ್ಪ ನಾನಿಟ್ಟ ವಿಡಿಯೋ ನಿಂಗೆ ನೋಟಿಫಿಕೇಶನ್ ಆಯ್ತು ಬಂದು ಪ್ಲೀಸ್ ನನ್ನ ಚಾನಲ್ ನಿಂಗೆ ಲೈಕ್ ಶೇರ್ ಕಮೆಂಟ್ಸ್ ಹಾಕೋರು പിന്നെ ಆಯತ್ತರ ಶೇರ್ ಹಾಕೋರು ಚಾನಲ್ಲು ನಿಂಗೆ ನೋಕೋರು ನೋಕಿತ್ತು ಕಮೆಂಟ್ಸ್ ಎಲ್ಲ ಹಾಕೋರು ನಕ್ಕ ಬೇರೆ ಏದು ರೆಸಿಪಿ ವೇಣು ಚೆಂದ ನಿಂಗೆ ನಕ್ಕ ಕಮೆಂಟ್ಸ್ ಹಾಕಿ ಹೆಂಗಾಯ್ತು ಬೇರೆ ಎಂದು ಡೌಟ್ ಇಂದೆ ನಕ್ಕ ನಿಂಗೆ ಕಮೆಂಟ್ಸ್ ಹಾಕೋರು ಇಪ್ಪ ಚಿಕನ್ ಮಸಾಲ ರೆಡಿ ಆಯ್ತು ಇದು ಚಪಾತಿ ಗೀ ರೈಸ್ಗಳನ್ನೆಲ್ಲ ಕಾಂಬಿನೇಷನ್ ಆಯ ಮಸಾಲ ನಿಂಗಮ್ ಟ್ರೈ ಹಾಕೋರು ಥ್ಯಾಂಕ್ ಯು